ಹಾಯ್ ಹಲೋ ಎಲ್ರಿಗೂ ನಮಸ್ತೆ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ? ಬನ್ನಿ ಇವತ್ತಿನ ವ್ಲಾಗ್ನ ಸ್ಟಾರ್ಟ್ ಮಾಡೋಣ. ಇವತ್ತಿನ ವ್ಲಾಗ್ ಒಂಥರ ಸ್ಪೆಷಲ್ ವ್ಲಾಗ್ ಅಂತ ಹೇಳ್ಬೋದು ನನಗೆ. ಯಾಕೆ ಅಂತಂದರೆ ಫಸ್ಟ್ ಡೇ ನನ್ನ ಮಗಳು ಸ್ಕೂಲು ಹೊರಟಿದ್ದಾಳೆ. ಒಂಥರ ಸ್ಪೆಷಲ್ ಮೂಮೆಂಟ್ ಅಂತಲೇ ಹೇಳ್ಬೋದು. ಹಾಗಾಗಿ ಅವಳಿಗಂತೂ ತುಂಬ ಎಕ್ಸೈಟ್ಮೆಂಟ್ ಇತ್ತು ಸ್ಕೂಲ್ಗೆ ಹೋಗೋದು. ಸ್ಕೂಲ್ಗೆ ಹೋಗ್ತೀನಿ ಅಂತಾನೆ ಇದ್ಲು ಹಾಲಿಡೇಸಲ್ಲಿ. ಫೈನಲಿ ಆ ಡೇ ಬಂದೇ ಬಿಡ್ತು. ಹಾಗಾಗಿ ಖುಷಿಯಿಂದ ಎಬ್ಬರಿಸಿದ ತಕ್ಷಣ ಎದ್ದುಬಿಟ್ಲು. ನನ್ನ ಮಗಳು ಯೂಶ್ವಲಿ ಎದ್ದುಬಿಡ್ತಾಳೆ, ಕರೆದಿದ ತಕ್ಷಣ ಎದ್ದುಬಿಡ್ತಾಳೆ. ಏನು ಹಠ ಮಾಡಲ್ಲ ಎದ್ದೊಳೋದಕ್ಕೆ. ಯಾವ ಟೈಮಲ್ಲಿ ಎಬ್ಬರಿಸಿದ್ರು ಕೂಡ ಎದ್ದುಬಿಡ್ತಾಳೆ. ಅದರಲ್ಲೂ ಸ್ಕೂಲ್ ಹೋಗಬೇಕು ಅನ್ನೋದು ಇನ್ನೂ ಖುಷಿ ಇತ್ತು ಅವಳಿಗೆ. ಹಾಗಾಗಿ ಫ್ರೆಶ್ ಅಪ್ ಮಾಡಿಸಿ ಇವತ್ತು ಸ್ಕೂಲ್ಗೆ ಹೋಗಿ ಬರೋಣ ಅಂತ ಹೊಟ್ಟಿದ್ವಿ. ಇವತ್ತು ಬರೀ ಪೂಜೆ ಇದ್ದಿದ್ದು ಅಷ್ಟೇ. ಇನ್ನು ಅವಳಿಗೇನು ಬ್ಯಾಗ್ ಎತ್ಕೊಂಡು ಹೋಗುವಂಥದ್ದು ಏನಿರಲಿಲ್ಲ. ಜಸ್ಟ್ ಅಕ್ಷರಾಭ್ಯಾಸ ಮಾಡ್ತಾರೆ ನೋಡಿ ಸ್ಕೂಲ್ಗಳಲ್ಲಿ, ಆ ಥರ ಇದ್ದಿದ್ದು ಅಷ್ಟೇ. ಪೂಜೆ ಒಂದು ಅಟೆಂಡ್ ಮಾಡಿ ಬರಬೇಕಾಗಿತ್ತು. ಫಸ್ಟ್ ಡೇ ಸ್ಕೂಲ್ ಅಂತ ಏನಿರಲಿಲ್ಲ, ಜಸ್ಟ್ ಸ್ಕೂಲ್ಗೆ ಹೋಗಿ ಬರಬೇಕಾಗಿತ್ತು ಅಷ್ಟೇ, ಪೂಜೆ ಮುಗಿಸ್ಕೊಂಡು ಅಂದ್ಬಿಟ್ಟು ಹೊರಟಿದ್ದೀವಿ. ರೆಡಿ ಮಾಡಿಸೋಣ ಅಂತ ಅವಳಿಗೆ ಇವಾಗ ರೆಡಿ ಮಾಡಿಸೋಣ. ಆದರೂ ಅವಳಿಗೊಂಥರ ಎಕ್ಸೈಟ್ಮೆಂಟ್ ಇರುತ್ತಲ್ವ, ಫಸ್ಟ್ ಡೇ ಸ್ಕೂಲು ಹೇಗೆ ಏನು ಅನ್ನೋದು. ಹಾಗಾಗಿ ಅವಳಿಗೆ ಫಸ್ಟ್ ಡೇ ಸ್ಕೂಲು. ಹಾಗೆ ಇದೆಲ್ಲ ಕ್ಯಾಪ್ಚರ್ ಮಾಡೋದಕ್ಕಂತೂ ತುಂಬ ಖುಷಿ ಆಗುತ್ತೆ. ಯಾಕೆಂದರೆ ಫ್ಯೂಚರಲ್ಲಿ ನೋಡ್ಕೊಳೋದಕ್ಕೆ ತುಂಬಾ ಖುಷಿ ಆಗುತ್ತೆ. ನಾವು ಹೋಗೋ ಟೈಮಲ್ಲಂತೂ ಈ ಮೂಮೆಂಟೆಲ್ಲ ನೋಡೋದಕ್ಕಂತೂ ನಮಗೆ ಇಲ್ಲ. ಯಾಕೆಂದರೆ ಆ ಜನ್ರೇಷನಲ್ಲಿ ಇರಲಿಲ್ವಲ್ಲ. ಬಟ್ ಇವಾಗ ಪ್ರತಿಯೊಂದು ಕೂಡ ನಾವು ಕ್ಯಾಪ್ಚರ್ ಮಾಡೋದ್ರಿಂದ ನಾವು ದೊಡ್ಡವರಾದ್ಮೇಲೆ ಕೂಡ ಇದನ್ನು ನೋಡ್ಬೋದು. ಇದೆಲ್ಲ ನಾನು ಹಾಕಿದ್ರೆ ಅಟ್ಲೀಸ್ಟ್ ಅವಳು ದೊಡ್ಡವಳಾದ್ಮೇಲೆ ನೋಡಿದಾಗ ಅವಳು ಖುಷಿ ಆಗುತ್ತಲ್ಲ ಅಂದ್ಬಿಟ್ಟು ಹಾಗಾಗಿ ಪ್ರತಿಯೊಂದು ಕೂಡ ಕ್ಯಾಪ್ಚರ್ ಮಾಡ್ಕೊಂಡಿದ್ದೀನಿ. ಫೈನಲಿ ಅವಳಿಗೆ ಸ್ನಾನ ಎಲ್ಲ ಮಾಡಿಸ್ಕೊಂಡು ನೀಟಾಗಿ ರೆಡಿ ಮಾಡಿಸಿ ಕೂರಿಸಿದ್ದೀನಿ. ಅವಳಂತೂ ಎಲ್ಲ ಬೇಗ ರೆಡಿ ಆಗ್ತಿಲ್ಲ, ಒಂದು ಚೂರಕ್ಕೂ ಹಠ ಮಾಡಲ್ಲ, ಎಲ್ಲದಕ್ಕೂ ಕೂಡ ಸಪೋರ್ಟ್ ಮಾಡ್ತಾಳೆ. ನಾಳೆಯಿಂದ ಇವತ್ತೇನು ಬೇಡವಂತ ಬೇಗ ಬಿಟ್ಬಿಡ್ತಾರಂತೆ. ನಾಳೆಯಿಂದ ಹೋಗ್ಬೇಕಂತೆ. ಕೆಡ್ಸೋಗಿದೆ ಅಂತ ಹೇಳಿದ್ರೆ ಅರ್ಥ ಆಗಲ್ಲ ನಿಮಗೆ. ಫುಲ್ ಮೇಲೆ ನಾನು ಬಿಟ್ಟು ಹೋಗ್ತೀಯ ಸ್ಕೂಲ್? ನೀನು ನಿಮಗೆ ಬೇಜಾರಾಗಲ್ಲ? ಯಾಕಾಗಲ್ಲ? ನಾನು ಒಬ್ಬರೇ ಇರ್ತೀನಿ. ಎಲ್ಲ ಮದರ್ಸ್ಗೂ ಇದೊಂಥರ ಸ್ಪೆಷಲ್ ಮೂಮೆಂಟ್ ಅಂತಲೇ ಹೇಳ್ಬೋದು. ಒಂದು ಕಡೆ ಖುಷಿ, ಒಂದು ಕಡೆ ದುಃಖ. ನನಗೂ ಕೂಡ ಹಾಗೆ ಆಗ್ತಾಯಿದ್ದು. ಯಾಕೆಂದರೆ ಹುಟ್ಟಿದಾಗಿಂದ ಕೂಡ ನಮ್ಮ ಜೊತೆ ಇರ್ತಾರೆ. ಸಡನ್ನಾಗಿ ಅಯ್ಯೋ ಮಗು ಸ್ಕೂಲ್ಗೆ ಹೋಗ್ತಾಯಿದೆ, ಹೆಂಗಿರುತ್ತೋ ಏನೋ, ಮಗು ಅಡ್ಜಸ್ಟ್ ಆಗ್ತಾಳೋ ಇಲ್ವೋ, ಪಾಪ ಅವಳು ನನ್ನೇ ನೆನೆಸ್ಕೊತಾ ಇರ್ತಾಳೇನೋ ಅನ್ನೋದು ಸ್ಕೂಲಿಂದ ಮಗು ಬರೋವರೆಗೂ ಕೂಡ ಆತಂಕ ಅನ್ನೋದು ಇದ್ದೇ ಇರುತ್ತೆ. ಸ್ಟಾರ್ಟಿಂಗಲ್ಲಿ 1-2 ದಿನ ಹೋಗೋವರೆಗೂ, ಆಮೇಲೆ ಅಡ್ಜಸ್ಟ್ ಆಗಿಬಿಡುತ್ತೆ. ಒಂಥರ ಸ್ಪೆಷಲ್ ಮೂಮೆಂಟ್ ಅಂತಲೇ ಹೇಳ್ಬೋದು. ನನಗೂ ಕೂಡ ತುಂಬ ಸ್ಪೆಷಲ್ ಇದು ಡೇ ಅಂತೂ. ನಾನಂತೂ ಈ ಸ್ಕೂಲ್ ಕಳ್ಸೋದಕ್ಕಿಂತ 2-3 ಹಿಂದಿನ ದಿನವೂ ಕೂಡ ತುಂಬ ಫೀಲ್ ಮಾಡ್ಕೊತಿದ್ದೆ. ಅಯ್ಯೋ ಮಗು ನಾಳೆ ಸ್ಕೂಲ್ಗೆ ಹೋಗುತ್ತೆ, ಹೆಂಗೆ ಹೋಗುತ್ತೋ ಏನೋ ಆ ಥರ. ಅದು ಕಾಮನ್, ಎಲ್ಲ ಮದರ್ಸ್ಗೆ ಗೊತ್ತಾಗುತ್ತೆ ಆ ಫೀಲಿಂಗ್ ಅಂತ ಹೇಳ್ಬೋದು. ಹಾಗೆ ರೆಡಿ ಮಾಡಿಸಿ ಪೂಜೆ ಎಲ್ಲ ಮಾಡಿಸಿ ಅವಳ ಕೈಯಲ್ಲಿ, ನಾನು ಬೆಳಗ್ಗೆನೇ ಮಾಡಿಬಿಟ್ಟಿದ್ದೆ, ಪೂಜೆ ಎಲ್ಲ ಆಗಿತ್ತು ಮನೆಯಲ್ಲಿ. 6 ಗಂಟೆ ವರ್ಷದಲ್ಲಿ ಮಾಡಿರ್ತೀನಲ್ವ, ಜಸ್ಟ್ ಅವಳ ಕೈ ಇವಾಗ ಕಡ್ಡಿ ಎಣಿಸಿ ಕೈ ಮುಗಿಸಿ ಮಗೆ ತಿಂಡಿ ಹಾಕ್ಕೊಟ್ಟೆ. ತಿಂಡಿಬಿಡಮ್ಮ ಅಷ್ಟರಲ್ಲಿ ನಾನು ರೆಡಿಯಾಗಿ ಬರ್ತೀನಿ ಅಂದ್ಬಿಟ್ಟು. ಎಷ್ಟು ಚೆನ್ನಾಗಿ ಸ್ಕೂಲ್ಗೆ ಟೈಮ್ ಆಗುತ್ತೆ ಅಂತ ಅಂದ್ಬಿಟ್ಟು ಯಾವಾಗಲೂ ಸ್ವಲ್ಪ ಅರ್ಧ ತಿಂದ್ಬಿಟ್ಟು ಬಿಟ್ಬಿಡೋಳು. ಇಷ್ಟವಾಗಿದ್ದ ಟಿಫನ್ ಮಾತ್ರ ಚೆನ್ನಾಗಿ ತಿನ್ನೋಳು, ಅಷ್ಟು ಬಿಟ್ಟರೆ ಸಾಕು ಅನ್ನೋಳು. ಆಮೇಲೆ ನಾನು ತಿನ್ನಿಸ್ಬೇಕಾಗಿತ್ತು. ಬಟ್ ಇವತ್ತು ಏನು ಟಿಫನ್ ಮಾಡಿದ್ದೀನೋ ಅದನ್ನೇ ತಿಂದಲು, ಬೇಡ ಅಂತ ಹೇಳಲಿಲ್ಲ. ಅದು ಬೇರೆ ಬೇಗ ತಿಂದ್ಬಿಟ್ಟು ನಾನು ರೆಡಿಯಾಗಿ ಬರೋ ಅಷ್ಟರಲ್ಲಿ ಖಾಲಿ ಮಾಡಿದ್ಲು. ಅವಳಿಗೊಂಥರ ಇವಾಗ ಎಕ್ಸೈಟ್ಮೆಂಟ್ ಅಲ್ವಾ, ಹಾಗಾಗಿ ಬೇಗ ತಿಂದ್ಬಿಟ್ಲು. ಖುಷಿ ಆಯಿತು. ವೆರಿ ಗುಡ್, ಮನೆ ದಿನ ಹಿಂಗೆ ಮಾಡಬೇಕು ಅಂತ ಹೇಳಿದ್ದೀನಿ, ನೋಡೋಣ ಎಷ್ಟು ದಿನ ಹಿಂಗೆ ಮಾಡ್ತಾಳೆ ಅಂತ. ಬಟ್ ಅವತ್ತಂತೂ ಖುಷಿ ಆಯಿತು, ಎಷ್ಟು ಚೆನ್ನಾಗಿ ತಿಂದ್ಲು. ಇನ್ನೂ ಸ್ವಲ್ಪ ಬೇಕು ಅಂತಂದರೆ ಬೇಡಮ್ಮ ಸಾಕು, ಟೈಮ್ ಆಗಿಬಿಡುತ್ತೆ, ಹೋಗೋಣ ಬಾ ಅಂತ ಇಲ್ಲ, ಆ ರೀತಿ ಇದ್ಲು ನನ್ನ ಮಗಳಂತೂ. ಫಸ್ಟೇ ಅಂತೂ ಅಳಲಿಲ್ಲ ಅವಳು. ಫೈನಲಿ ನಾನು ಕೂಡ ರೆಡಿಯಾಗಿ ಅವಳ ಜೊತೆಯಲ್ಲಿ ಹೊರಟ್ವಿ. ಒಂದು 9 o'clock ಹೇಳಿದರು ಟೈಮಿಂಗ್ಸು. ಬಟ್ ನಾನು ಸ್ವಲ್ಪ ಲೇಟಾಗೆ ಹೋದೆ. ಯಾಕೆಂದರೆ ಯೂಶಲಿ ಲೇಟ್ ಆಗೇ ಆಗುತ್ತೆ ಅಂತ ಗೊತ್ತಿದ್ದು ನಾನೊಂದು 20 minutes ಲೇಟಾಗೆ ಹೋದೆ. ಬಟ್ ಅಲ್ಲಿ ಲೇಟಾಗಿ ಹೋದರೂ ಕೂಡ ವೆಯ್ಟ್ ನೋಡಿ ಎಷ್ಟು ಜನ ಇತ್ತು ಅಂದರೆ ಜಾಗನೇ ಇರಲಿಲ್ಲ, ಅಷ್ಟು ಜನ ಬಂದಿದ್ದರು. ಲೈನಾಗಿ ನಿಲ್ಲಿಸ್ಬಿಟ್ಟಿದ್ರು. ಹಾಗೆ ವೆಲ್ಕಮ್ ಮಾಡ್ತಿದ್ರಲ್ವ.
ಒಳಗಡೆ ಹೋಗಿದ ತಕ್ಷಣ ಈ ಥರ ಒಂದು ತಟ್ಟೆ ಕೊಟ್ಟರು. ಸೇಮ್ ನಾವು ಶಾರದಾಂಬೆ ದೇವಸ್ಥಾನ ಶೃಂಗೇರಿಯಲ್ಲಿ ಯಾವ ರೀತಿ ಅಕ್ಷರಾಭ್ಯಾಸ ಮಾಡ್ತಾರಲ್ಲ ಸೇಮ್ ಅದೇ ಥರ ಪ್ರೊಸೀಜರ್ ಇತ್ತು ಇಲ್ಲಿ. ತುಂಬ ಚೆನ್ನಾಗಿ ಮಾಡೋದು ಸ್ವಾಮಿಗಳು ಕೂಡ. ಅದನ್ನು ಮುಗಿಸ್ಕೊಂಡ್ವಿ ನೋಡಿ, ತುಂಬ ಜನ ಬಂದುಬಿಟ್ಟಿದ್ರು. ಹೋಗಿದ ತಕ್ಷಣ ಪೂಜೆ ಸ್ಟಾರ್ಟ್ ಆಯಿತು. ಪೂಜೆ ಎಲ್ಲ ಮುಗಿಸ್ಕೊಂಡ್ವಿ, ಚೆನ್ನಾಗಾಯಿತು ಎಲ್ಲನೂ ಕೂಡ. ಜಸ್ಟ್ ಪೂಜೆ ಮುಗಿಸ್ಕೊಂಡು ರಿಟರ್ನ್ ಆಗಿದ್ದು ಅಷ್ಟೇ ಇವತ್ತಿನ ಡೇ ಇದು. ಬೇಗನೆ ಬಂದುಬಿಟ್ವಿ ಮನೆಗೆ. ನೋಡಿ ಈ ರೀತಿಯಾಗಿತ್ತು ಎಲ್ಲನೂ ಕೂಡ. ತುಂಬ ಜನ ಬಂದಿದ್ರು. ಲಾಸ್ಟಲ್ಲಿ ಹೋಗಿದ್ದು ಬೆಟರ್ ಆಯಿತು ಅಂತ ಅನಿಸ್ತು. ಇಲ್ಲಾಂದರೆ ತುಂಬ ಹೊತ್ತು ವೆಯ್ಟ್ ಮಾಡಬೇಕಾಗಿತ್ತು. ಹಾಗಾಗಿ ನಾನು ಸ್ವಲ್ಪ ಲೇಟಾಗಿ ಹೋಗಿ ಒಳ್ಳೇದು ಮಾಡಿದೆ ಅಂತ ಅಂದ್ಕೊಂಡೆ. ಬೇಗನೆ ಮುಗಿಸ್ಕೊಂಡು ಬಂದುಬಿಟ್ವಿ ರಿಟರ್ನು. ಹಾಗೆ ಇಷ್ಟು ಇದಾಗಿತ್ತು. ನನ್ನ ಮಗಳು ಆಗಲೇ ಹೋಗೋಣ ಬಾ ಅಂದ್ಬಿಟ್ಲು. ಯಾಕಂದರೆ ಅಲ್ಲಿ ಅಷ್ಟು ಜನ ನೋಡಿಬಿಟ್ಟು ಸ್ವಲ್ಪ ಇಕ್ಕಟ್ಟಾಗಿಬಿಡ್ತು ಅವಳಿಗೆ. ಹಾಗಾಗಿ ಹೋಗೋಣ ಬಾ ಅಂತ ಇಲ್ಲಿರಮ್ಮ ಹೋಗೋಣ ಅಂತ ಅಂದ್ಬಿಟ್ಟು ಸ್ವಲ್ಪ ಹೊತ್ತು ಒಂದು 20 ಮಿನಿಟ್ಸ್ ಅಷ್ಟೇ ಅಲ್ಲಿ ಇದ್ದು ಪೂಜೆ ಎಲ್ಲ ಮುಗಿಸ್ಕೊಂಡು ಮೇಡಮ್ನ ಮಾತಾಡಿಕೊಂಡು ನಾಳೆಯಿಂದ ಹೇಗೆ ಏನು ಅಂತೆಲ್ಲ ಕೇಳಿಕೊಂಡು ನಾವು ರಿಟರ್ನ್ ಬಂದ್ವಿ. ಹಾಗೆ ಒಂದಿಷ್ಟು ಫೋಟೋಸು ಕೂಡ ತೊಗೊಂಡೆ. ಅಲ್ಲಿ ಫಸ್ಟ್ ಡೇ ಆಫ್ ಸ್ಕೂಲ್ ಅಂತೆಲ್ಲ ಇತ್ತು. ಅಲ್ಲಿ ಟೀಚರ್ಸು ಕೂಡ ಫೋಟೋಸ್ ತೊಗೊತಾಯಿದ್ರು. ಪ್ರತಿಯೊಂದು ಮಕ್ಕಳು ನೀವು ಯಾರು ಇರ್ತಾರಲ್ಲ ಅವರೆಲ್ಲರದ್ದು ಕೂಡ ಮಕ್ಕಳದ್ದು ಫೋಟೋಸ್ ತೊಗೊಂಡ್ರು. ಮುಗಿಸ್ಕೊಂಡು ರಿಟರ್ನ್ ಮನೆಗೆ ಬಂದ್ವಿ. ಹೇಗಿತ್ತು ಮಗನೇ ಸ್ಕೂಲು? ಹಾಂ, ಇಲ್ಲ ಹೋಗಿ ಆಲ್ಮೋಸ್ಟ್ ಒಂದು 1/4 ಗಂಟೆ ಆಯ್ತೇನೋ ಅಷ್ಟೇ. ಅಷ್ಟೊತ್ತಿಗೆ ಮಮ್ಮಿ ಹೋಗೋಣ ಬಾ, ನಿದ್ದೆ ಬರ್ತಾಯಿದ್ದು, ಮಲ್ಕೋಬೇಕು ಅಂತಿದ್ದಾಳೆ. ಇನ್ನು ನೀನು ದಿನ ಹೋಗ್ಬೇಕು ಬಂಗಾರ. ಯಾವಾಗ ಏನು ಮಾಡ್ತೀಯಾ? ಮಲ್ಕೊಳಕ್ಕೆ ಹೋಗ್ತಿದ್ದೀನ? ನಿದ್ದೆ ಮಾಡಬಾರ್ದು, ಓದ್ಕೋಬೇಕು ಚೆನ್ನಾಗಿ. ಅವಳಿಗೆ ಆ್ಯಕ್ಚುಲಿ ಸ್ಕೂಲ್ ಎಕ್ಸ್ಪೀರಿಯೆನ್ಸ್ ಇಲ್ಲ, ಇನ್ನೂ ಫಸ್ಟ್ ಡೇ ಅಲ್ವಾ. ಆ್ಯಕ್ಚುಲಿ ಇವತ್ತೇನು ಇರಲಿಲ್ಲ ಪ್ರೊಸೀಜರು, ಜಸ್ಟ್ ಪೂಜೆ ಅಷ್ಟೇ. ಪೂಜೆ ಮುಗಿಸ್ಕೊಂಡು ಬಂದಿದ್ದು. ಹಾಫ್ ಆನ್ ಅವರೆಲ್ಲ ರಿಟರ್ನ್ ಆದ್ವಿ ಮನೆಗೆ ನಾವು. ಜಸ್ಟ್ 9:30 ಹೋಗಿದ್ದು ಅಷ್ಟೇ. 9:25 ಆಗಿದ್ದು ಮನೆ ಬಿಟ್ಟಾಗ. 9:20 ಇದು ಮನೆ ಸೈಡ್ ಬಾ. ಹೋಗಿ 10 ಗಂಟೆ ಅಷ್ಟೊಂದು ಮನೇಲಿ ಬಂದಿದ್ದೀವಿ. ಇವಾಗ ಆಲ್ಮೋಸ್ಟ್ 10 ಗಂಟೆ ಟೈಮು. ಹಾಫ್ ಆನ್ ಅವರ್ ಬಂದುಬಿಟ್ವಿ ಮನೆಗೆ. ಜಸ್ಟ್ ಪೂಜೆ ಇದ್ದಿದ್ದಷ್ಟೇ ಫಸ್ಟ್ ಡೇ. ನಾಳೆಯಿಂದ ನೀವೇ ಡ್ರಾಪ್ ಮಾಡಿ ಅಂತ ಹೇಳಿದ್ದಾರೆ. 2 ಡೇಸ್ ಮಾತ್ರ. ಮತ್ತು ಮಂಡೆಯಿಂದ ವ್ಯಾನ್ ಬರುತ್ತೆ ಮನೆ ಹತ್ರಕ್ಕೆ ಅಂತ ಹೇಳಿದ್ದಾರೆ. ಹಾಗೆ ಇವತ್ತು ನನ್ನ ಮಗಳಿಗೆ ಪೆನ್ಸಿಲ್ನ ಈ ರೀತಿ ನೋಡಿ ಸ್ಟಾರ್ ಆ್ಯಡ್ ಮಾಡಿ ವೆಲ್ಕಮ್, ವಿಶ್ ಯು ಗ್ರೇಟ್ ಇಯರ್ ಅಂತ ವೆಲ್ಕಮ್. ಇದು ನನ್ನ ಮಗಂದು, ಮೊನ್ನೆ ಅವ್ನು ಫಸ್ಟ್ ಡೇ ಹೋಗಿದ್ನಲ್ಲ ಅವ್ನು ಕೊಟ್ಟಿದ್ದು ಅವನದಿದು. ಇದು ನನ್ನ ಮಗಳದು. ಹೇಗಿತ್ತು ಸ್ಕೂಲ್? ನಿನ್ನ ಸ್ಕೂಲ್ ನೋಡ್ದ? ಬಸ್ ನೋಡ್ದ? ನಿನ್ನ ವ್ಯಾನು? ಬಸ್ ಅಂತೀನಿ ವ್ಯಾನು. ಆ ವ್ಯಾನಲ್ಲಿ ಹೋಗ್ಬೇಕು ಡೈಲಿ ನೀನು, ಓಕೆನಾ? ಹಾಂ, ಸ್ಕೂಲು ಚೆನ್ನಾಗಿ ಅದು ಚೆನ್ನಾಗಿತ್ತು ನಂದು. ನಿನ್ನ ಹೆಸರೇನು? ಸಾಯಿ. ವೆರಿ ಗುಡ್. ನೋಡಿ, ಇನ್ನು ನಾಳೆಯಿಂದ ನನ್ನ ಮಗಳು ನನ್ನ ಬಿಟ್ಟು ಸ್ಕೂಲ್ ಡೈಲಿ ಹೋಗ್ತಾಳೆ. ಇಷ್ಟು ದಿನ ನನ್ನ ಜೊತೇಲಿ ಇದ್ಲು. ಏನಂತಂದರೆ 24 hours ನನ್ನ ಜೊತೆಲಿರೋದೆ. ಅವಳು ಹುಟ್ಟಿದಾಗಿಂದ ನಾನು ಬಿಟ್ಟು 1 hour ಕೂಡ ಎಲ್ಲೋ ಓದೋಳಲ್ಲ, ನನ್ನ ಜೊತೆಲೇ ಇದ್ದಿದ್ದು ಇಷ್ಟು ದಿನ. ಇವಾಗ ನನ್ನ ಬಿಟ್ಟು ಸ್ಕೂಲ್ ಹೋಗ್ತೀವಿ ಹಂಗಾಗಿ ನಾನು ಬಿಟ್ಟು ನಾನು ಒಬ್ಬಳೇ ಇರ್ತೀನಲ್ಲ ಮನೇಲಿ. ಏನು ಮಾಡೋದು? ಆಫೀಸ್ಗೆ ಹೋಗ್ಬೇಕಂತೆ. ಆಫೀಸ್ಗೆ ಹೋಗಲ್ಲ ನಾನು. ಮನೇಲಿ ನೀನು ಬರೋರ್ಗೆ ಕಾಯ್ಕೊಂಡಿರ್ಬೇಕಲ್ಲ. ನಿಂಗೆ ಅಡುಗೆ ಮಾಡಬೇಕು, ನಿಂಗೆ ಏನು ಬೇಕೆಲ್ಲ ಮಾಡಿಕೊಡ್ಬೇಕಲ್ಲ. ಆಮೇಲೆ ಬೇಗ ಬಂದುಬಿಡಾಯ್ತಾ? ನಮ್ಗೆ ಓಕೆ ಆಯಿತು. ಇಷ್ಟು ಆಯಿತು. ಮುಗಿಸ್ಕೊಂಡು ಬಂದ್ವಿ. ಇನ್ನು ನಾಳೆಯಿಂದ ಅವಳಿಗೆ 10 ಅಂತ ಹೇಳಿದ್ದಾರೆ. 9:30 10 ಅಂತ ಹೇಳಿದ್ದಾರೆ. ನೋಡ್ಬೇಕು ಟೈಮಿಂಗ್ಸ್ ಇನ್ನೂ ಅಷ್ಟೊಂದು ಕರೆಕ್ಟಾಗಿ ಗೊತ್ತಿಲ್ಲ. 1-2 ದಿನ ಹೋದರೆ ಗೊತ್ತಾಗುತ್ತೆ ಯಾವ ಟೈಮ್ ಏನೋ ಅಂತ ಅಂದ್ಬಿಟ್ಟು. ನಾಳೆಯಿಂದ ನನ್ನ ಮಗನ ರೆಡಿ ಆಗ್ತಿದ್ದಂಗೆ ಇವಳನ್ನೇ ಬಿಡಿಸಿ ಇವಳು ರೆಡಿ ಮಾಡಿಸಿ ಕಳಿಸೋದೆ. ಒಟ್ಟಿನಲ್ಲಿ 10 ಗಂಟೆವರೆಗೂ ನನಗೆ ಫ್ರೀ ಇರಲ್ಲ. 10 ಗಂಟೆವರೆಗೂ ಅಂತ ನನಗೆ ಫ್ರೀ ಇರಲ್ಲ. ನನ್ನ ಮಕ್ಕಳು ಹೋಗೋರು. ಮಾತಾಡು. ನಾವು ಸ್ನಾನ ಮಾಡ್ಕೊಟ್ಟಿದ್ದೀವಿ ಬಿಡು. ಆಮೇಲೆ ಸ್ಕೂಲ್ ಹೋಗಿ ಆಮೇಲೆ ಬಂದೆ. ಆಗೋಯ್ತಾ ಸ್ಕೂಲು? ಅಷ್ಟೇನಾ? ಡೈಲಿ ಹೋಗ್ಬಿಟ್ಟು ಚಾಕ್ಲೇಟ್ ಇಸ್ಕೊಂಡು ಬರೋದಲ್ಲ. ಚಾಕ್ಲೇಟ್ ಕೊಟ್ಟಿದ್ದಾರೆ ಆ್ಯಕ್ಚುಲಿ, ಡೈಲಿ ಕೊಡ್ತಾರೆ ಅಂತ ಅನ್ಕೊಂಡ್ಬಿಟ್ಟಿರ್ತಾರೆ. ಹೇಳು ಫಸ್ಟಿಂದ ಹೇಳು. ಅದು ನಾವು ಸ್ನಾನ ಮಾಡ್ಕೊತೀವಿ. ಸ್ಟಾರು ಚಾಕ್ಲೇಟ್ ತಿಂದೆ ಒಂದು. ಆಮೇಲೆ ಊಟ ತಿನ್ನು ಹೋಗ್ದು. ಆಮೇಲೆ ಮನೆಗೆ ಬಂದೆ. ಬಸಿಯೋ ಅಷ್ಟೇ ವರ್ಗು. ಸದ್ಯಕ್ಕೆ ಇವಾಗ ನಾವು ಕೂತ್ಕೊಂಡಿದ್ದೀವಿ. ಬಾಯ್. ಸಾಕಾಯ್ತು, ಕೂತ್ಕೊಂಡಿದ್ದೀವಿ, ಸಾಕಾಯ್ತಂತೆ.